ಯಾಕೋನು ಇವಳಿತ್ಲಾಗೆ ನೋಡ್ಕೊಂಡು ಓಡಾಡ್ತಾಳೆ. ನಮ್ಮ ಮನೆ ಹಿಂಗೆ ಐತಲ್ಲ ಅದಕ್ಕೇನೆ. ಇವಳಿಗೆ ಒಂಥರ ಏನೋ ನಾನು ನೋಡಪ್ಪ ಹಿಂಗಿದ್ದೀನಿ, ಇವಳು ನೋಡಪ್ಪ ಹಿಂಗಿದ್ದಾಳೆ ಅಂತ. ನಾನಿವತ್ತು ಇವಳಿಗಿನ್ನ ಮೇಲಕ್ಕೆ ಹೋಗ್ಬಿಟ್ಟೆ ನೋಡು. ನಾನಿವತ್ತು ಎಂಥ ಒಳ್ಳೆ ಮನೆ ಸಿಕ್ಕಿದೆ. ನಮ್ಮ ಮನೆ ನೋಡಿದ್ರೆ ಎಷ್ಟು ಚೆನ್ನಾಗೈತೆ. ನಾನಿವತ್ತು ಹಿಂಗಿದ್ದೀನಿ. ನನ್ನ ಕಣ್ಣು ಮುಂದೆ ಇವಳು ಇವತ್ತು ಹೆಂಗಾಗ್ಬಿಟ್ಲು. ಎಷ್ಟು ಚೆನ್ನಾಗಿ ಒಳ್ಳೆ ಮನೆ ಸಿಕ್ಬಿಟ್ಲಪ್ಪ. ಮನೆ ನೋಡಂಗೆ ದಗ್ಗಂತ ಐತೆ ನಿಜವಾಗ್ಲು. ಏನು ಸ್ನೇಹ, ಊಟ ಆಯ್ತೇನೆ? ಮನೆ ಹತ್ರ ಬಂದ್ರು ಬಾ ಅಂತ ಹೇಳಿ ಕರಿಯಂಗೆ ಇಲ್ಲ. ನಾನು ನಿನ್ನ ಗೆಳತಿ ಕಣೆ. ಗೆಳತಿ ಚೆನ್ನಾಗೆ ಆಗ್ಬಿಟ್ಟಮ್ಮ ನೀನು. ಒಳ್ಳೆ ಮನೆ ಸಿಕ್ಬಿಟ್ಟೆ. ಎಂಥ ಹಳೆ ಮನೆಯಾಗಿದ್ದವರು ಹೆಂಗಿದ್ದವರು ಎಂಥ ಮನೆ ಸಿಕ್ಬಿಟ್ಟೆ ತಾಯಿ. ಬಾ 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 ಶಾಂತಜ್ಜಿ ಮನೆ ಎಲ್ಲ ನಿನಗೆ ಅಮ್ಮ. ಮತ್ತು ನಾವೇ ನೋಡ್ಕೊಂಬೋದು, ನಾವೇ ತಗೊಂಬೋದು. ನಮ್ಮ ಗಂಡನೇ ತಾನೇ ಎಲ್ಲ ನೋಡ್ಕೊಂಬೋದು ಈ ಮನೆಯಾಗೆ. ಪ್ರತಿಯೊಂದೂ ಎಲ್ಲ ನಾವೇ ನೋಡ್ಕೊಂಬೋದು. ಅದಕ್ಕೆ ನಾವೇ ತಗೊಂಡಿದ್ದೀವಿ ಕಣೆ. ಏನಿವಾಗ ಏನು ಮಾತಾಡಕ್ಕೆ ಬಂದೆ? ಏನಿಲ್ಲಮ್ಮ, ಸುಮ್ಮನೆ ಮಾತಾಡಿಸ್ದೆ. ಫ್ರೆಂಡ್ಶಿಪ್ಪು ಏನೋ. ನಾನು ಬಟ್ಟೆ ಹೊಲಿಯೋದು ಕಲಿತಾ ಇದ್ದೀನಿ. ಬ್ಲೌಸ್ಗಳು ಏನಾದರೂ ಇದ್ದರೆ ಕೊಡು, ಹೊಲ್ಕೊಡ್ತೀನಿ. ಸರಿ ಆಯ್ತು ಹೇಳು, ಕೊಡ್ತೀನಿ. ಯಾವುದಾದ್ರೂ ತಗೊಂಡ್ರೆ ಕೊಡ್ತೀನಿ ಹೇಳು. ಪಾಪ ನಿನ್ನ ಜೀವನನೇ ಅಲ್ವೇ ಇವತ್ತು. ಪಾಪ ಎಂಥ ಮನೆಯಾಗಿದ್ರೆ ಹಿಂಗಿದ್ದವರು ತಾಯಿ ಮಗಳಿಬ್ರು ಹಿಂಗಾಗ್ಬಿಟ್ರಲ್ವೇ ನೀವು. ಏನು ಮಾಡೋದಮ್ಮ. ನಾವು ಹೆಂಗಿದ್ದವ್ರು ಹೆಂಗಾಗ್ಬಿಟ್ವಿ. ನೀನು ಹೆಂಗಿದ್ದವಳು ಹೆಂಗಾದೆ. ಮನೆ ನೋಡಿದ್ರೆ ಹೆಂಗೆ ಎಷ್ಟು ಸಂತೋಷ ಆಗುತ್ತೆ. ಹಂಗೆ ಐತೆ. ನೋಡ್ಬೋದೇನೆ, ಕರ್ಕೊಂಡೋಗಿ ತೋರಿಸ್ತೀಯಾ? ಅಯ್ಯೋ ನೋಡೋಕೇನು ದುಡ್ಡು ಕೊಡ್ಬೇಕಾ? ನೋಡ್ಬಂತೇಳು. ಎಲ್ಲ ನೋಡ್ಕೊಂಬ ಮನೆ ಹೆಂಗೈತೆ ಅಂತೇಳಿ. ನಮ್ಮದು ಭಾಳ ಚೆನ್ನಾಗೈತೆ. ಎಲ್ಲೆಲ್ಲೂ ಇಲ್ಲಡು ಒಂದು ಕಡ್ಡಿ ಬಿದ್ದಿಲ್ಲ, ಹಂಗೈತೆ ಗೊತ್ತಾ. ನೆಲ ನೋಡ್ಬೇಕು, ನಮ್ಮ ಮುಖನೇ ನೋಡ್ಕೋಬೋದು, ಹಂಗೈತೆ ನಮ್ಮ ಮನೆ. ಭಾಳ ಚೆನ್ನಾಗೈತೆ. ನೆಲ ಮಾತ್ರ ಸೂಪರಾಗೈತೆ. ಮನೆ ಮಾತ್ರ ಎಲ್ಲ ರೂಮ್ಗೂ ಬೆಡ್ಗಳು ತುಂಬ ಚೆನ್ನಾಗೈತೆ. ಮನೆ ಮಾತ್ರ ಹೆಂಗೋ ನಮ್ಮದು ಮನೆ ಮಾತ್ರ ಸೂಪರಾಗೈತೆ ಕಣೆ. ಅಲ್ಲ ಕಣೆ, ನಿಮ್ದು ಅದು ಹೆಂಗೆ ಆಗುತ್ತೆ? ನೀವು ಎಷ್ಟೇ ನೋಡ್ಕೊಂಡು ನೀನು ಏನೇ ಮಾಡಿದ್ರು ಇದು ಅವ್ರಿಗೆ ತಾನೇ ಬರೋದು. ಅವ್ರು 4 ಜನಕ್ಕೆ ತಾನೇ ಸೇರೋದು. ನಿಮಗೆ ಅದು ಹೆಂಗೆ ಕೊಡ್ತಾರೆ? ನಮಗೆ ಮತ್ತೆ ಕೊಡೋದು. ಯಾಕಂದರೆ ನಾವೇ ನೋಡ್ಕೊಂಡು ಇಲ್ಲಿ ಇರೋದಲ್ಲ. ನಮ್ಮ ಮನೆಯವ್ರನ್ನೇ ನಮ್ಮ ಅಜ್ಜಿ ಅವ್ರನ್ನ ಮಗ ಅಂತ ಅಂದ್ಕೊಂಡೈತೆ. ಮೊಮ್ಮಗ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಮಗ ಅಂತ ಅಂದ್ಕೊಂಡಿರೋದು. ಅದಕ್ಕೇ ಕೊಡ್ತಾರೆ. ಆಲೇನೆ ಹೇಳಿದರೆ ಕೊಡ್ತೀವಿ ಅಂತ ಹೇಳಿ. ಸ್ನೇಹ, ಇವತ್ತು ನಮ್ಗೆ ಎಷ್ಟು ಚಿಂತೆ ಅಂದರೆ ನಮಗೆ ಹೇಳ್ಬಾರ್ದು. ಇವತ್ತು ನೀನೇ ಚೆನ್ನಾಗಿರೋದು, ಎಲ್ಲರಿಗಿನ್ನ ಚೆನ್ನಾಗಿರೋದು ನೀನೇನೆ. ಒಳ್ಳೆ ಮನೆಗೆ ಸಿಕ್ಬಿಟ್ಟೆ ಬಿಡು. ಅದಕ್ಕೆ ಮತ್ತೆ ಇವಾಗ ಹೆಂಗಿದ್ಯಾ ನೀನಂತ? ಭಾಳ ಚೆನ್ನಾಗಿದ್ಯಾ ನೋಡೋಕೆ ಮಾತ್ರ, ತುಂಬ ಚೆನ್ನಾಗಿದ್ಯಾ. ಅದೆಲ್ಲ ಪಡ್ಕೊಂಬಂದಿರ್ಬೇಕು ಕಣೆ, ಎಲ್ಲ ಹಣೆ ಬಾರ. ನಮ್ಮ ಹಣೆ ಬಾರದಾಗಿತ್ತು, ಆಯಿತು. ಹೆಂಗೋ ಒಳ್ಳೆ ಮನೆಗೆ ಸಿಕ್ತೆ. ನಾನು ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ. ಅದಕ್ಕೆ ಒಳ್ಳೇದಾಗೈತಿ. ನೀನೇ ಹಂಗೆ ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಂಡು ಬಿಡು. ಏನು ಮಾಡೋಕ್ಕಾಗೋದು? ದುಡ್ಕೊಂಡು ತಿನ್ನು. ಎಷ್ಟೇ ಆಗಲಿ ನೋಡಿದ್ರೆ ಒಂಥರ ಅಯ್ಯೋ ಅನಿಸುತ್ತೆ ನಿನಗೆ. ಅವಳು ಕೌಸುನು ಒಳ್ಳೆ ಮನೆಗೆ ಸಿಕ್ಕವಳೆ ಅಂತ ಹೇಳ್ತಿದ್ರು. ಎಂಗೇಜ್ಮೆಂಟ್ ಆಗೈತೆ, ಹಬ್ಬ ಆದಮೇಲೆ ಮದುವೆ ಅಂತ ಹೇಳಿ ಹೇಳ್ತಾ ಇದ್ರು ಕಣೆ. ಕೌಸುದೂ ಪರವಾಗಿಲ್ಲ ಅಂತೆ, ಒಳ್ಳೆ ಮನೆಯೇ ಅಂತೆ. ನಾನು ವಿಚಾರಿಸ್ದೆ ಹೇಳು. ಎಲ್ಲರಿಗಿನ್ನ ನಾನೇ ಸ್ವಲ್ಪ ಚೆನ್ನಾಗಿರೋದು ಕಣೆ ಇವಾಗ. ಕೌಸುದು ಅವ್ರದ್ದು ಏನೋ ಮನೆ ಏನಷ್ಟು ಚೆನ್ನಾಗಿಲ್ವಂತೆ. ಒಟ್ಟಿನಲ್ಲಿ ಒಬ್ಬನೇ ಮಗ. ಏನೋ ಮನೆ ಕಡೆ ಸ್ವಲ್ಪ ಜಮೀನು ಇದೆಯಂತೆ, ಅಲ್ಪ ಸ್ವಲ್ಪ ಅಷ್ಟೇ. ಅವ್ರದ್ದು ಒಂದಿಷ್ಟು ಏನೋ ಸೀಟ್ ಹಾಕಿದಾರಂತೆ, ಮನೆ ಸೀಟಿನ ಮನೆ ಅಂತೆ. ಏನು ಹಂಗೆ ನಮ್ಮಂಗೇನು 2 ಫ್ಲೋರ್ ಮನೆ ಏನಿಲ್ವಂತೆ. ಹೆಂಗೋ ಚೆನ್ನಾಗಿರಮ್ಮ, ಹೆಂಗೋ ನೋಡ್ಬೋದು. ಚೆನ್ನಾಗಿದ್ದರೆ ಯಾರನ್ನೇ ಆಯ್ತು ಸಂತೋಷ ಪಡ್ಬೋದು ನೋಡಿ. ಚೆನ್ನಾಗಿರು. ಸ್ನೇಹಕಾಯಿ ಮಾತಾಡಿಸ್ತಾಳೆ ಇವಳು. ಮಾತಾಡಿಸ್ತಿರ್ಲಿಲ್ಲ ಅಕ್ಕಯ್ಯ. ಮಾತಾಡಿಸ್ತಾಳೆ ಇವಾಗ. ನಾನು ಓಡಾಡ್ತಾ ಇರ್ತಲ್ಲ, ವಾಕ್ ಮಾಡ್ತೀನಿ ಬೆಳಗ್ಗೆ ಟೈಮು, ಅವಾಗೆಲ್ಲ ನೋಡ್ತಿರ್ತಾಳಲ್ಲ, ಮಾತಾಡಿಸ್ತಾಳೆ. ಇವಾಗ ಯಾಕಂದರೆ ಅವಳವಾಗ ಮೇಲಮ್ಮಂಗಿದ್ಲು, ಹಂಗೆ ಆಡ್ತಾ ಇದ್ಲು. ಇವಾಗ ನಾನು ಮೇಲಿದ್ದೀನಲ್ಲ, ಇವಾಗ ಅವಳೇ ಮಾತಾಡಿಸ್ತಾಳೆ ನನ್ನ ತಂಗಿ. ಅವಾಗ ಹಂಗೆ ಆಡವಳು ನನ್ನ ಮೇಲೆ. ಯಾಕಂದ್ರೆ ನಮ್ದು ಹಳೆ ಮನೆ, ನಾವು ಅವಾಗ ಅಂಥ ಮನೆಯಾಗಿದ್ನಲ್ಲ ನಾನು. ಅದಕ್ಕೆ ಇವಾಗ ನೋಡಿ, ಅಯ್ಯೋ ನೀನೇ ಒಳ್ಳೆ ಮನೆ ಸಿಕ್ಕಿದ್ಯಾ ಕಣೆ, ನೀನೇ ಚೆನ್ನಾಗಿದ್ಯಾ ಕಣೆ ಅಂತ. ಇವಾಗ ನನ್ನ ಜೊತೆಗೆ ಬಂದವರಿಗಿನ್ನ ನಾನೇ ಎಲ್ಲರಿಗಿನ್ನ ಚೆನ್ನಾಗಿರೋದಂದರೆ. ನಾನೇ ಅವಾಗ ಎಲ್ಲರಿಗಿನ್ನ ಒಂದು ಸ್ವಲ್ಪ ಕೀಳಾಗಿದ್ದೆ. ಇವಾಗ ನಾನೇ ಎಲ್ಲರಿಗಿನ್ನ ಸ್ವಲ್ಪ ಮೇಲಿರೋದು. ಎಲ್ಲದ್ರಾಗೂ ಹಂಗೆ ನಾನು ಇವಾಗ ಒಂದು ಸ್ವಲ್ಪ ಎಲ್ಲರ ಜೊತೆಗೂ ಹಂಗೆ ಮಾತಾಡೋದು. ಮತ್ತು ಅಂಥವ್ರಿಗೆಲ್ಲ ಒಂದು ತೋರಿಸ್ಬೇಕು. ಇವಾಗೇನು ನಮ್ದೇನಿಗಳಮ್ಮ, ಇವಾಗ ನಮ್ಮ ಅಜ್ಜಿ ಹೊಲ ಮನೆ ಎಲ್ಲ ಮಾಡೈತೆ. ನಮ್ದೇನೇನು ಚಿಂತೆ ಇಲ್ಲ ಕಣಮ್ಮ. ಆರಾಮಾಗಿದ್ದೀವಿ. ಇವತ್ತು ನೋಡು ಇವಳು ನನ್ನ ಕಣ್ಮುಂದೆ ಹೆಂಗೆ ಆಡ್ತಾ ಇದ್ಲು. ಇವತ್ತು ನೋಡು ನನ್ನೇ ನೋಡಿ, ನೀನು ಚೆನ್ನಾಗಿದೆಯಾ ಕಣೆ, ಭಾಳ ಖುಷಿಯಾಗುತ್ತೆ ಕಣೆ, ಭಾಳ ಚೆನ್ನಾಗಾದೆ ಅಂತಾರೆ. ಅದಕ್ಕೆ ಮತ್ತೆ ಇಂಥವ್ರ ಕಣ್ಣೆದ್ರಿಗೆಲ್ಲ ಬೆಳೆದು ತೋರಿಸ್ಬೇಕು. ನೀನು ನಿಮ್ಮ ಅಕ್ಕನೂ ಹಂಗೆ ಮತ್ತೆ ಚೆನ್ನಾಗಿ ಮನೆ ಕಟ್ರಿ, ಚೆನ್ನಾಗಿರ್ರಿ. ಯಾಕ ನಮಗೂ ಅದೇ ಇರೋದು. ನಮಗೂ ಚೆನ್ನಾಗೆ ಮನೆಗೆ ಮಾಡಬೇಕು ಎಂಬುದೇ ಇರೋದು. ನಮ್ಮ ಅಕ್ಕಯ್ಗೂ ನಮಗೂ. ಏನು ಮಾಡ್ತೀಯ ಸದ್ಯಕ್ಕೆ? ಇನ್ನು ಬಾಡಿಗೆ ಮನೆಯಾಗೆ ಇದ್ದೀವಿ. ಆಗಲ್ಲ ಇನ್ನೂ. ಪಾಪ ನಮ್ಮ ಮಾಮ ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮ ಅಕ್ಕ ಇನ್ನೂ ಹೋಗ್ತಾಳೆ, ಅಪ್ಪ ನಮ್ಮ ಇನ್ನೂ ಕೂಲಿ ಮಾಡ್ತಾರೆ. ಇನ್ನೂ ಆಗಲ್ಲ. ನಾನು ಫೀಸ್ ಎಲ್ಲ ಕಟ್ಟಬೇಕು. ಅದಕ್ಕೇ ಮನೆಯಾಗೆಲ್ಲ ಖರ್ಚಿರ್ತವೆ.
ಇನ್ನೊಂದು 2 ದಿನ ಬಿಟ್ಟು ಇನ್ನು ಯಾವಾಗಲ ಕಣಕ ಇನ್ನು ಯಾವ ವರ್ಷ ಆಗುತ್ತೋ ಏನೋ ಗೊತ್ತಿಲ್ಲ. ಏನೋ ನಿಜವೇ ನೀನು ಒಳ್ಳೆ ಮನೆಗೆ ಮದುವೆ ಆಗು. ನನ್ನಂಗೆ ಯಾವುದಾದ್ರೂ ಒಳ್ಳೆ ಹುಡುಗನ ನೋಡ್ಬಿಟ್ಟು ಮದುವೆ ಆಗಿ ಚೆನ್ನಾಗಿರೋದು ನೋಡು ಅಷ್ಟೇ. ಒಳ್ಳೆ ಹುಡುಗನ ನೋಡು ನೀನು. ಏನೋ ಬಿಡಕ್ಕ ಸದ್ಯಕ್ಕಂತೂ ನಾನಂತೂ ಇನ್ನೂ ಏನು ಮದುವೆ ಆಗಕ್ಕೆ ಹೋಗಲ್ಲ. ಇನ್ನು ಮುಂದೆ ನೋಡೋಣ. ಇನ್ನೂ 1-2 ದಿವಸ ಬಿಟ್ಟು ಅವ್ಳಿಗೆ ಏನೋ ದೌಲತ್ ಇನ್ಯಾರಿಗೂ ಬಂದಿಲ್ಲ ಇವಾಗ. ಹಳೆ ಮನೆಯಾಗಿದ್ಲು ಹೆಂಗೆ ಬೇಕಾಗಿದ್ಲು, ಈಗ ಹಂಗೇನೆ ಹೊಸ ಮನೆ ಅಂತ ಹೇಳಿ ಏನು ದೌಲತ್ ಬಂದ್ಬಿಟ್ಟೈತಿ. ಶಾಂತಮ್ಮ ಇವಾಗ ಸ್ನೇಹಮ್ಮ ಅಂತ ಅಂಬತ್ಕೊಂಡು ಅವಳು ಶಾಂತಮ್ಮ ಏನು ಹಂಗೆ ಮ್ಯಾಕ್ ಹೋಗಿ ಕುತ್ಕೊಂಡವಳು ಇವಳು. ಏನು ಹಂಗೆ ಅಪ್ಪ ಭಾರಿ ದೌಲತ್ ಬಂದ್ಬಿಟ್ಟೈತಿ ಇವಾಗ. ಅದಕ್ಕೆ ಮತ್ತೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಇಡೋದ್ರು ಅಮ್ಮಂಗೆ ಆಗೈತಿ ಅವಳಿಗೆ. ಹಂಗೆ ಮತ್ತೆ ಬೋಲ್ ಜಂಬ ಇವಾಗ ಹಂಗೆ ಆಗ್ಬೇಕು. ಸುಮ್ಮನೆ ಇವ್ರು ಇಲ್ಲೇ ಇರ್ಬೇಕು. ಸಂಗೀತಿಗೆ ತವ್ರ ಮನೇದು ಯಾಕೆ ಸಿಗಬಾರ್ದು. ತವ್ರ ಮನೇದೇನೋ ಸಿಗದಂಗೆ ಇದ್ರೆ ಚೆನ್ನಾಗಿರುತ್ತೆ. ಇವಳು ನಮ್ಮ ಸಂಗೀತ ಇನ್ನು ತವ್ರ ಮನೇದು ಸಿಕ್ಕಿದ್ರೆ ಅವಳು ಇನ್ನು ಹಿಡಿಯೋಕ್ಕಾಗಲ್ಲ. ಇವಳು ಇಂತಾಳೆ ಆಗ್ಬೇಕು. ಸುಮ್ಕೆ ಇವಳು ಒಂದಿಟ್ಟು ಗಾಲಿ ಜಂಬ ಬಂದೈತಿ ಅವಳಿಗೆ. ಅಯ್ಯೋ ಎಲ್ಲರೂ ಹಂಗೆ ಅಂತಾರೆ. ಅಯ್ಯೋ ಅವಳು ಖಾಲಿ ಮಗಳು ಯಾತ್ರೆಗೆ ಆತಿಲ್ಲ ಇವಾಗ ಹಂಗೇನೆ ಏನು ಜಂಬ ಬಂದೈತಿ. ಮನೆ ಮದುವೆ ಆಗಿ ಹೋದಾಗಿಂದನೂ ಏನು ಜಂಬ ಬಂದೈತಿ ಅಂತೇಳಿ ಎಲ್ಲರೂ ಹಂಗೇನೆ ಕೆಮ್ತಾರೆ. ಯಾಕೆ ಸ್ನೇಹಕ್ಕೆ ಹೊರಗೆ ಕುತ್ಕೊಂಡಿದ್ಯಾ? ಅಲ್ಲಿ ಹುಡುಗರು ನಮ್ಮ ದೀಕ್ಷಾಕ್ಕ ಅವ್ರ ಮಕ್ಕಳು ಬಂದವ ಸುಮ್ಕಿರೋದಿಲ್ಲ. ಹಂಗೆ ಯಾವಾಗ್ಲೂ ಒಳ್ಳೆನೇ ಗಲಾಟೆ ಮಾಡ್ತಿರ್ತಾವೆ. ಅದಕ್ಕೇನೆ ಸುಮ್ಮನೆ ಬಂದೆ ಇಲ್ಲಿ ಟಿ ವಿ ನೋಡೋಣ ಫೋನ್ ನೋಡೋಣ ಅಂದ್ಕೊಂಡೆ ಗಲಾಟೆ ಮಾಡ್ತಿದ್ವು. ಅದಕ್ಕೆ ಆಮೇಲೆ ಹೋಗೋಣ ಅಂತೇಳಿ ಸುಮ್ಮನೆ ಕುಕ್ಕೊಂಡೆ ಇಲ್ಲಿ. ಏನು ಮಾಡೋಣ, ಹುಡುಗರು ಸುಮ್ಕಿರಲ್ಲ ಕಣ ಬಿಡ್ಕೊಂತಿರ್ತವೆ. ಸುಧಾರಿಸಿ ಸಾಕಲ್ಲ. ಮೋಸ್ಟ್ಲಿ ತಕೊಂಡು ಮಗಳು ಬೇರೆ ಅದೊಂದು ಸ್ವಲ್ಪ ಕ್ಯಾತೆ ಮಾಡ್ತೈತೆ. ಮನೆ ಕರ್ಕೊಂಬಂದಿದ್ದಾರೆ. 2 ದಿವಸ ಆಯಿತು. ಬಟ್ಟೆ ಬೇರೆ ಇದ್ವು ಎಲ್ಲ ತೊಳೆದಾಕ್ತೆ ಎಲ್ಲ ನೋಡ್ಕೋಬೇಕಲ್ಲ. ಎಲ್ಲಾರನ್ನೂ ನೋಡಬೇಕು. ಇವಾಗ ನಾವೇ ಇಲ್ಲಿ ಇರೋದ್ರಿಂದನ ಎಲ್ಲಾರನ್ನೂ ನೋಡ್ಕೋಬೇಕಮ್ಮ. ನಾವಿರೋದಕ್ಕೇನೆ ಇವಾಗ ಎಲ್ಲನ ಇಲ್ಲ ಆಗ್ತಾ ಇರೋದು. ಇಲ್ಲಾಂದ್ರೆ ವೆಜ್ಜಿಗೆ ಯಾರು ನೋಡ್ಕೊಂಬಾರ ಹೇಳು. ಮತ್ತೆ ನೀವಿರೋದಕ್ಕೆ ಹಂಗೆ ನೋಡ್ಕೊಂತೀರ. ಅಜ್ಜಿ ಒಳ್ಳೇದು ಶಾಂತ ಅಜ್ಜಿ ಪಾಪ. ಎಷ್ಟು ಚೆನ್ನಾಗಿ ಮಾತಾಡ್ಸುತ್ತೆ ಯಾರನ್ನೇ ಆಗಲಿ. ನೀವೇ ನೋಡ್ಕೇಳ್ರಿ. ಎಲ್ಲಿಗೆ ಹೋಯ್ತು ಸಮರ್ಥ ಅಣ್ಣ? ಎಕ್ಸಾಮ್ ಆದ್ವು ಮುಗೀತು. ಅದಕ್ಕೆ ನಾನು ಮುಂದೆ ಇನ್ನೂ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಅಯ್ಯಪ್ಪ ಬೇಡ ಅಂತ ಹೇಳ್ತೈತೆ. MSc ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಡ ಸಾಕು ಬಿಡು ಅಂತ ಅಂಬತೈತೆ. ಕೆಲ್ಸಕ್ಕೆ ಹೋಗ್ತೀನಿ ಅಂದರೂ ಬೇಡ ಅಂತೈತೆ. ಏನು ಮಾಡೋದ ಏನೋ ನೋಡ್ಬೇಕಮ್ಮ. ಯಾವುದಾದ್ರೂ ಕೆಲಸ ಮಾಡೋದ ಇನ್ನು ಓದೋದ ಅದು ನೋಡ್ಕೋಬೇಕು. ಏನು ಮಾಡೋದು. ಇವಜ್ಜಿನೂ ಬೇಡ ಬಿಡಮ್ಮ ಅಂತೈತಿ. ಎಲ್ಲಾರು ನೋಡ್ಕೋಬೇಕಲ್ಲ ಮನೆಗೆ ಬಂದಾರನ. ಅದಕ್ಕೆ ನಮ್ಮ ದೀಕ್ಷಕನ ಮಕ್ಳು ಬಂದುಬಿಟ್ರೆ ಒಳಗಂತ ಕಿರ್ಚಾಡ್ತಾರೆ. ಅಷ್ಟಿಷ್ಟು ಕಿರ್ಚಾಡಲ್ಲ. 4 ಜನನೂ ಬಂದುಬಿಟ್ರೆ 4 ಜನ ಮಕ್ಕಳು ಮೊಮ್ಮಕ್ಕಳು ಹಳಿಗಳು ಎಷ್ಟೊಂದು ಜನ ಆಗ್ತಾರಪ್ಪ ಶಾಂತಜ್ಜಿಗೆ ಅಲ್ವೇ. ನಮ್ಮ ಒಂದೇ ಸತಿ ಬಂದರೆ ಆತ್ಕನ ಬಂದುಬಿಟ್ರೆ ಹೊಸಾರು ಬರ್ತಾರೆ. ಯಪ್ಪ ಮಾಡೋಕ್ಕಾಗಲ್ಲ. ಸಾಕಾದಂಗೆ ಆಗುತ್ತೆ. ನಾನು ಹಿಂಗೆ ಹೆಂಗೋ ಮಾಡ್ಕೊಂಡಿರ್ತೀನಿ. ಏನು ಮಾಡೋಣ, ಅಜ್ಜಿ ಬೇರೆ ಸ್ವಲ್ಪ ಸಹಾಯ ಮಾಡುತ್ತೆ. ಅವರು ಒಂದಿಟ್ಟು ಪರವಾಗಿಲ್ಲ ಮಾಡ್ತಾರೆ. ಅಂದರೆ ಕುಕ್ಕಂತಾರೆ. ಒಬ್ಬರು ಮಾಡಲ್ಲ ಬಂದರು. ನಮ್ಮ ಅತ್ತೆನೂ ಮಾಡಲ್ಲ, ಯಾರು ಮಾಡಲ್ಲ. ನಮ್ಮ ವರ್ಷಿತಕ್ಕ ಪರವಾಗಿಲ್ಲ ಸ್ವಲ್ಪ ಇಲ್ಲಿತ್ತಲ್ಲ ಹಂಗೆ ಮಾಡೋದು. ಯಾರು ಬಂದ್ರೂ ಸುಮ್ಮನೆ ಕುಕ್ಕಂತಾರೆ. ಕೆಲಸನೇ ಮಾಡಲ್ಲ. ಎಲ್ಲ ನಾನೇ ಮಾಡ್ಬೇಕು. ಏನು ಮಾಡೋದು, ಮಾಡಿಕ್ಬೇಕಲ್ಲಮ್ಮ. 5 ದಿನ ಮೇಲೆ ಏನು ಮಾಡೋಕ್ಕಾಗಲ್ಲ. ಏನು ಮಾತಾಡೋಕ್ಕಾಗಲ್ಲ. ಮಾಡಿಕ್ಬೇಕಷ್ಟೇ. ನನಗಂತೂ ಸಾಕಾಗುತ್ತೆ. 4 ಜನ ಹೆಣ್ಮಕ್ಳು ಹಳಿಗಳು ಮೊಮ್ಮಕ್ಳು ಎಲ್ಲರೂ ಬಂದರೆ ಮಾಡಿಕ್ಕಾಗೋದೇ ಇಲ್ಲ. ಯಪ್ಪ ಸಖತ್ತು ಜನ. ದೊಡ್ಡ ಬಳಗ ಆಗ್ಬಿಡ್ತು ನಮ್ಮ ಶಾಂತಜ್ಜಿದು. ಸಖತ್ತು ಜನ. ಏನು ಮಾಡೋದು. ನಾನು ಇವಾಗ ಒಂದು ಸ್ವಲ್ಪ ಚೆನ್ನಾಗಿದ್ದೀನಿ. ಎಲ್ಲರಿಗಿನ ಸ್ವಲ್ಪ ಪರವಾಗಿಲ್ಲಮ್ಮ ಇವಾಗ. ಹೆಂಗನ ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೋಡ್ತಾ ಇರಿ. ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.